ಆಗಿ ನಾವು ತರ್ವಾಘಟ್ಟಕ್ಕೆ ಹೋಗಿದ್ವಿ. ಹಂಪಿ ವಿಜಯ ವಿಠಲ ಟೆಂಪಲಿಂದ ಬರೀ 1 ಕಿಲೋಮೀಟರ್. ಹೌದಲ್ಲಕ್ಕ? ಹೌದು, ಇಲ್ಲಿ ಫೆರಿ ಪಾಯಿಂಟ್ ಕೂಡ ಇದೆ. ಇಲ್ಲಿಂದ ನಾವು ಆನೆಗುಂದಿಗೆ ಬರೀ 5 ಇಲ್ಲ 10 ನಿಮಿಷದಲ್ಲಿ ಹೋಗ್ಬೋದು. ಆದರೆ ರೋಡ್ನಲ್ಲಿ ಹಂಪಿಯಿಂದ ಹೋದರೆ 20 ಕಿಲೋಮೀಟರ್ ಆಗುತ್ತೆ. ಆನೆಗುಂದಿಗೆ ಹೋದ್ಮೇಲೆ ಅಲ್ಲಿಂದ ನೀವು ಅಂಜನಾದ್ರಿ ಬೆಟ್ಟ, ಪಂಪ ಸರೋವರಗೆಲ್ಲ ಹೋಗ್ಬೋದು. ಇದು ತಲ್ವಾರ್ ಘಟ್ಟ ತುಂಗಭದ್ರಾ ನದಿಯ ಉತ್ತರ ದಿಕ್ಕಿನಲ್ಲಿದೆ. ಹಾಗೆಯೇ ವಾಕ್ ಮಾಡ್ತಿದ್ದೀವಿ. ಅಲ್ಲಿ ಒಂದು ಸುಂಕದ ಆಂಜನೇಯ ದೇವಸ್ಥಾನನ ನೋಡಿದ್ವಿ. ದರ್ಶನ ಮಾಡೋಣ ಅಂತ ಮೇಲೆ ಹೋಗ್ತಿದ್ವಿ. ಅಷ್ಟರಲ್ಲೇ ನಮ್ಮ ತಮ್ಮ ಕಾಲಿಗೆ ಮುಳ್ಳು ಚುಚ್ಕೊಂಡ್ಬಿಟ್ಟ. ಆ ಮುಳ್ಳೆಲ್ಲ ತಕ್ಕೊಂಡು ದೇವ್ರ ದರ್ಶನಕ್ಕಂತ ಹೋದ್ವಿ. ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ? ಅಲ್ಲಿ ಪಕ್ಕ ರಾಶಿಗಳ ನವಿಲ್ಗರೆ ಇದ್ವು. ಈ ನೇಚರ್ನಲ್ಲೆಲ್ಲ ಇಂಥ ಸುಂದರವಾದ ನವಿಲ್ಗೆರೆನ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಎಷ್ಟು ರೋಮಾಂಚನವಾಗಿತ್ತು ಗೊತ್ತಾ? ನೀವು ಹಂಪಿಯಿಂದ ತಲ್ವಾರ್ ಘಟ್ಟಕ್ಕೆ ಬನ್ನಿ, ಅಂದರೆ ಫೆರಿನಲ್ಲಿ ಆನೆಗುಂದಿಗೆ ಈಸಿಯಾಗಿ ಹೋಗ್ಬೋದು.